ನೋಡ್ತಾ ಇದ್ರೆ ಸಿಪಿ ಬೈ ಎಲೆಕ್ಷನ್ ಗೆ ರೆಡಿ ಆಗಿರಂಗೈತೆ ಕಣೆ. ಆದ್ರೆ ಕುಮಾರಣ್ಣ ಇದಕ್ಕೆ ಒಪ್ಕಂತದೋ ಇಲ್ವ ಕಾಣಕಲ್ಲ. ಲೇ ಒಪ್ಕೊಳ್ಳೋದಿಲ್ಲ ಅಂದ್ರೆ ಹೆಂಗ್ಲೇ? ಸೆಂಟ್ರಲ್ ಮಿನಿಸ್ಟ್ರು ಮಾಡ್ಕೊಂಡ್ರು ಸವಿ, ಅಂತದ್ರಲ್ಲಿ ಒಂದು MLA ಸೀಟಿಗೆ ಬಂಡಾಟ ಆಡಿದ್ರಿ ಬಿಡ್ತವಿನ್ಲೇ? ಏನಾರ ಒಂದ್ ನೆವ ತೆಗೆದು ಮನೆ ಕಳಿಸ್ತವ ಐತೆ. ಬಂಡಾಟ ಆಡೋದಿಲ್ಲ ಕಣ, ಚೌಕಾಸಿಗೆ ಇಳಿತದನ ಅಂತವ. ಹಂಗೂ ಚೌಕಾಸಿ ಮಾಡ್ತೀನಿ ಅನ್ನೋದಾದ್ರಿ ಒಂದ್ ಐಡಿಯಾ ಐತಿ ನೋಡ ಕೇಳ. ಏನಾಣ ಐಡಿಯಾ? JDS ಕ್ಯಾಂಡಿಡೇಟ್ ನ BJP ನಿಲ್ಸಿ MP ಟಿಕೆಟ್ ಗೆಲ್ಲಿಸ್ನಿಲ್ವೇನ್ಲ ಬೇಕನಶಿ? ಅದೇ ತರಕ್ಕೆ CPAಗೇಶ್ವರನ್ನ JDS ನಿಲ್ಸ ಕೇಳ. ಆಗ ಬಂಡಾಯನೂ ಇರೋದಿಲ್ಲ, ಬಂಡಾಟನೂ ಇರೋದಿಲ್ಲ. ಸೂಪರ್ ಮಾಮಾ. ಇದೇನೋ ಒಳ್ಳೆ ಐಡಿಯಾ ಕಲ್ಯಾಣ. ಆದ್ರೆ ಸಿಪಿ BJPಗೆ ರಾಜೀನಾಮೆ ಕೊಟ್ಟು MLC ಸೀಟ್ ಕೊಟ್ಟು JDS ಸೇರ್ಕೊಂಡು ಎಲೆಕ್ಷನ್ ಮಾಡ್ಬೇಕಾಯ್ತದೆ ಕಣೆ. ಗೆಲ್ಲಬೇಕು ಅಂದ್ರೆ ಇಂಥವೆಲ್ಲ ಮಾಡ್ಬೇಕು ಕಂಡ್ಲೆ. ಇಂಥ ಸಿಲ್ಲಿ ಮ್ಯಾಟ್ರನ್ನೆಲ್ಲ ಎಷ್ಟು ಫೇಸ್ ಮಾಡಿಲ್ಲ ಇವು. ಅದೇನೋ ಕರೆಕ್ಟ್ ಕಣಪ್ಪ. ಆದ್ರೆ ಕುಮಾರಣ್ಣ CM ಆಗಿದ್ದಾಗ ಹಿಂಗೆ ತಲೆ ಓಡಿಸಿ ಆಪರೇಷನ್ ಮಾಡಿಸಿ JDS ನ ಕೆಡವಿ BJP ಅಧಿಕಾರಕ್ಕೆ ತಂದಿತ್ತು ಕಣ ಈ ಸಿಪಿ. ಅದು ಆ ಕಾಲ ಕಂಡ್ಲೆ. ಈಗ ಕಾಲ ಬದಲಾಗೈತಿ. ಅಧಿಕಾರ ಬೇಕು ಅಂದಾಗೆಲ್ಲವ ಬಣ್ಣ ಬದಲಾಯಿಸ್ಕೊಂಡು ನಾಯಿಲ್ಗೇನೋ ಉಲ್ಟಾ ಮಾಡ್ಕೊಂಡ್ರೆ ಮುಗ್ದೋಯ್ತು ಕಂಡ್ಲೆ. ಸರಿ ತಪ್ಪು ಅನ್ನೋದೆಲ್ಲ ಊಫಿ ಆಗೋಯ್ತದೆ. ಮುಂದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು. ಅದು ಕರೆಕ್ಟ್ ಕಣ. ಆದ್ರೆ ಸಿಪಿ ಕೈಲಿ DKನ ಸೋಲ್ಸಾಕಾಯ್ತದಿಲ್ಲ. DK ಕೈಲಿ ದೊಡ್ಡಗೌಡ್ರನ್ನ ಸೋಲಿಸ್ಬೋದು ಅನ್ನೋದಾದ್ರಿ CP ಕೈಲಿ DK ಸೋಲ್ಸೋದ್ ಯಾವ ಲೆಕ್ಕ ಬೇಕನಶಿ? ಜನ ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮನೆಗಿಡ್ತವಿ. DK ಸುರೇಶ್ ಕತೆ ನೋಡ್ಲಿಲ್ವೇನ್ಲ? ಸತ್ಯವಾದ ಮಾತು ಕಲ್ಯಾಣ. ತಮ್ಮ ಸೋತಿರೋದಕ್ಕೆ DK ತಲೆ ಕೆಡಿಸ್ಕೊಂಡ್ಬಿಟ್ಟೈತೆ, ಅವಮಾನ ಆಗೋಗೈತೆ. ಈ ಸತಿ ಬಿಟ್ಕೊಟ್ರೆ ನಾನು ಮರುವಾದಿ ಪ್ರಶ್ನೆ ಅಂತವ ಅಲ್ಲು ಮುಡಿ ಕಚ್ಕೊಂಡು ಓಡಾಡ್ತೈತೆ ಕಣೆ. CM ಆಗ ಚಾನ್ಸ್ ಮಿಸ್ ಆಗೈತೆ ಅಂದ್ಮೇಲೆ ತಲೆ ಕೆಡಿಸ್ಕೊಳ್ಳೋದಿಲ್ವೇನ್ಲ? ಈ ಸತಿನೂ ಏನಾರ ಸೋತ್ರಿ ಇನ್ನ 4 ವರ್ಷ CM ಆಗ ಆಸೆನ ಒಳಗೆ ತುಂಬ್ಕೊಂಬೇಕಾಯ್ತದೆ ಕಂಡ್ಲೆ. ಹಂಗಾರೆ ಸಿದ್ದಣ್ಣ ಒಳಗೊಳಗೆ ಏನಾರ ಒಂದ್ ಗತಿ ಮಾಡ್ತದೆ ಕಲ್ಯಾಣ. ನಂಗೂ ಹಂಗೆ ಅನ್ನಿಸ್ತೈತಿ. DKನ ನೋಡಿ ಮಾಡಿ ಡಿಸಿಷನ್ ತಗೊಳ ಕೇಳ. ನಡ್ಲಾಯ್ತಾಗೆ ಶಿವನಿ ಶಂಭುಲಿಂಗ.